ವಿಜಾಪುರಲ್ಲಿ ಕೂಡ ಒಬ್ಬ ವ್ಯಕ್ತಿ ಪೇಜಾವರ್ ಶ್ರೀಗಳಿಗೆ ಅವಾಚ್ಯವಾಗಿ ನಿಂದಿಸಿ ಅವರ ತೇಜೋವಧೆ ಮಾಡಿ ಈ 15 ದಿವಸದ ಹಿಂದೆನೆ ನಮ್ಮದೇನಿದ್ರು 2ನೇ ಕೋರೆಗಾಂವ್ ಯುದ್ಧ ಉಡುಪಿ ಪೇಜಾವರ್ ಮಠದ ಎದುರುಗಡೆ ಅಂತ. ಯಾವ ನ್ಯಾಯ ಯಾರಿದು? ಹೌದು, ನಾವೇನಾದರೂ ತಪ್ಪು ಮಾಡಿದರೆ, ನಮ್ಮದೇನಾದರೂ ಹೆಜ್ಜೆ ತಪ್ಪಿ ನಡೆದಿದ್ದೇ ಆದರೆ ಅದೇ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಪ್ರಕಾರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ, ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ. ಅದನ್ನು ಬಿಟ್ಟು ಈ ರಾಜ್ಯದಲ್ಲಿರುವಂತಹ ಮಠಾಧೀಶರ ಬಗ್ಗೆ ಅಗೌರವದಿಂದ ಮಾತನಾಡುವುದು ಯಾವ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿದೆ? ಇವರಿಗೆ ಡಾಕ್ಟರೇಟ್ ಅಂತಾರೆ, ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ನೋ ಏನೋ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರಂತೆ. ಬಹುಶಃ ಇವರು ಕ್ರೈಮ್ ಯೂನಿವರ್ಸಿಟಿಯಲ್ಲಿ ಓದಿರಬಹುದು ಅಂತ ಅನಿಸ್ತಾ ಇದೆ. ಕ್ರೈಮ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ. ಅವ್ರು ಹೇಳಿದರು 2 ವರ್ಷದಿಂದ, ನಾವು ಮನಸ್ಸು ಮಾಡಿದರೆ ಚಿತ್ತಾಪುರ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿಯೂ ಬಿಜೆಪಿ ಕಾರ್ಯಕರ್ತ ಓಡಾಡೋದಾಗಿ ನಾವು ಮಾಡ್ತೇವೆ. ಈ 3 ದಿನಗಳ ಹಿಂದೆ ಮತ್ತೊಂದು ಹೇಳಿದರು, ನಾವು ಬೀದಿಗಿಳಿದ್ರೆ ನೀವು ಮನೆಯಲ್ಲೂ ಇರೋದಿಲ್ಲ, ಮನೆ ಖಾಲಿ ಮಾಡಬೇಕಾಗತ್ತೆ. ಇದು ಯಾವ ಸಂವಿಧಾನದಲ್ಲಿದೆ ರೀ? ಸೊ ಈ ಘಟನೆಯನ್ನು ಕುರಿತಂತೆ ನಾನು ಲಿಖಿತವಾಗಿ CD ಮಾಡಿ ಜೇವರ್ಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು 4 ದಿನ ಕಳೀತು. ಅಲ್ಲಿಯ ಪೊಲೀಸ್ ಆಫೀಸರ್ ನಮಗೆ ಕಿವಿಯಲ್ಲಿ ಹೂ ಇಡೋಕೆ ಬಂದಿದ್ದಾರೆ. ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳಿಕ್ಕೆ ನಾನು ಈ ಪ್ರತಿಯನ್ನು SP ಅವ್ರಿಗೆ ಕಳಿಸಿದ್ದೀನಿ ಅಂತ. ಅಲ್ಲಿ ಒಪಿನಿಯನ್ ಬಂದ ಮೇಲೆ ನಾನು FIR ಮಾಡ್ತೀನಿ. ಯಾವ ನಿಯಮದಲ್ಲಿದೆ ಇದು? ಈ BNS ಕಾಯ್ದೆ, ಹೊಸ ಕಾಯ್ದೆಗಳು ಬಂದ ಮೇಲೆ ನೀವು ಮೊಬೈಲ್ನಲ್ಲಿ ಮೆಸೇಜ್, ವಾಟ್ಸಪ್ ಮೆಸೇಜ್ ಮೊಬೈಲ್ನಲ್ಲಿ ಮಾಡಿದರೂ ಕೂಡ ದೂರು ದಾಖಲು ಮಾಡಬೇಕು ಅಂತ ಇದೆ. ಅದನ್ನೆಲ್ಲ ಮರೆತು ಇವತ್ತು ಕಾಲ ದೂಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಪರ್ಮಿಷನ್ ಬೇಕು. ಅವರಿಗೆ ಅವ್ರ ಪರ್ಮಿಷನ್ ಇದ್ದರೆ ಮಾತ್ರ ಪೊಲೀಸ್ ಠಾಣೆಯಲ್ಲಿ BJP ಸಂಘ ಪರಿವಾರದವರ ದೂರು ದಾಖಲಾಗುತ್ತೆ. ಇಲ್ಲ ಅಂದರೆ ಆ ದೂರು ಹಳ್ಳ ಹಿಡಿಯೋದು ನಿಶ್ಚಿತ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿನ್ ಪಾಂಚಾಳ ಆತ್ಮಹತ್ಯೆಯಾಗಿ 15 ದಿನ ಕಳೀತು. CID ಟೀಮ್ ಕಲಬುರಗಿ ಯಾದಗಿರಿನಲ್ಲಿ ಓಡಾಡ್ತಾ ಇದೆ. ಬಹಳ ವಿಚಿತ್ರ ಇದೆ. ಆರೋಪಿಗಳನ್ನು ಸ್ವೇಚ್ಛಾಚಾರ ಮಾಡ್ಕೊಂಡು ತಿರುಗಾಡ್ಲಿಕ್ಕೆ ಬಿಟ್ಟು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡದೆ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ರು ಯಾರೋ ಹೇಳ್ತಾ ಇದ್ರು, ಕಳಪೆ ಕಾಮಗಾರಿ ಆದಾಗ ದೂರು ಹೋದಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಕಂತ ಬರುತ್ತಂತೆ. ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಬಂದಂತಹ ರೀತಿಯಲ್ಲಿ ಇವತ್ತು ಈ CID ಇಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕೆ ಆ ಆರೋಪಿತರನ್ನು ನೀವು ಅರೆಸ್ಟ್ ಮಾಡ್ತಾ ಇಲ್ಲ? 8 ಜನ ಅಷ್ಟಗ್ರಹಗಳಿದ್ದಾವೆ. ಅವು ಈ ಅಷ್ಟಗ್ರಹಕ್ಕೆ ಇನ್ನೊಂದು ಗ್ರಹ, ಅದು ಉಸ್ತುವಾರಿ ಮಂತ್ರಿ ಗುರುಗ್ರಹದಲ್ಲಿದೆ. ಗುರುಗ್ರಹ ಉಚ್ಚ ಸ್ಥಾನದಲ್ಲಿರುವುದರಿಂದ ಈ ಅಷ್ಟಗ್ರಹಗಳನ್ನು ಬಂಧಿಸಲಿಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲ. ಸಚಿನ್ ಪಾಂಚಾಳರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇವತ್ತಿಗೂ ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸುಸೈಡ್ ಮಾಡಿಕೊಂಡಂತಹ ಸಂತೋಷನ ಪರ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣೀರು ಸುರಿಸೋದು ಒಂದೇ ಉಳಿದಿತ್ತು ಬಾಕಿ. ಅಷ್ಟು ದುಃಖದಿಂದ ಮಾತಾಡ್ತಿದ್ರು. ಎಷ್ಟು ಹಿಂಸೆಯಾಗಿ ಸತ್ತಿರ್ಬೇಕಲ್ಲ ಅವನು, ಎಷ್ಟು ನೋವು ಅನುಭವಿಸಿ ಸತ್ತಿರ್ಬೇಕಲ್ಲ ಅವನು ಅಂತ. ಅದೇ ದುಃಖ, ಅದೇ ದುಮ್ಮಾನ ಸಚಿನ್ ಪಾಂಚಾಳ್ ಸುಸೈಡ್ ಮಾಡ್ಕೊಂಡಾಗ ಬರಲಿಲ್ಲಲ್ರಿ. ಇದು ಯಾವ ತತ್ವ ಸ್ವಾಮಿ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, CID
ಇದು ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ ಹಲವಾರು ಜನ. ಇದರಿಂದ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಸವರಾಜ ಮತ್ತಿಮಡವರು ಗೃಹ ಮಂತ್ರಿಗಳಿಗೆ ಭೇಟಿಯಾಗಿ ಈ ಸಂಪೂರ್ಣ ಘಟನೆಯನ್ನು ಪ್ರಕರಣವನ್ನು CBIಗೆ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದಾರೆ. ಅದು ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ಮೊನ್ನೆ ಕಲಬುರಗಿ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿ BJP ಅವ್ರದ್ದಲ್ಲಿ ಶಕ್ತಿ ಇಲ್ಲ, ಅಲ್ಲಿ ಡ್ರಾಮಾ ಸೇನೆಗಳಿದ್ದಾವೆ, ಆ ಡ್ರಾಮಾ ಸೇನೆಯ ಅಧ್ಯಕ್ಷರನ್ನು ಮುಂದೆ ಮಾಡಿ ಇವರು ಹೋರಾಟ ಮಾಡ್ತಾರೆ ಅಂತ ಉಸ್ತುವಾರಿ ಸಚಿವ ಖರ್ಗೆ ಅವರು ಹೇಳಿದರು. ಇಲ್ಲಿ ಯಾವುದೂ ಕೂಡ ಡ್ರಾಮಾ ಸೇನೆ ಇಲ್ಲ. ಡ್ರಾಮಾ ಸೇನೆ ಕಲಬುರಗಿಯಲ್ಲಿ ಇಲ್ಲವೇ ಇಲ್ಲ. ನೀವು ಡ್ರಾಮಾ ಮಾಡ್ತಾ ಇದ್ದೀರಿ. ಮೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ BJPಯವರನ್ನು ನನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಹೇಳಿಕೆಯನ್ನು ನೀವು ಕೊಟ್ಟರಿ. BJP ಒಂದು ರಾಷ್ಟ್ರೀಯ ಪಕ್ಷ. ಆಫ್ಟರ್ ಆಲ್ ಒಬ್ಬ ಸ್ವಾಮಿ ಮಾತು ಕೇಳಿ ಅವನ ಸೂತ್ರಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನುವಂಥದ್ದು ಸ್ಟೇಟ್ಮೆಂಟನ್ನು ಕೊಟ್ರಿ. ಅದಾದಮೇಲೆ ಮೊನ್ನೆ ಡ್ರಾಮಾ ಸೇನೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ರಿ. ವಿಧಾನಸಭೆ ಮತ್ತು ಪ್ರತಿಪಕ್ಷ ನಾಯಕ ಇಬ್ಬರು, ಪರಿಷತ್ನ ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಇಲ್ಲಿಗೆ ಬಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದಮೇಲೆ ಇವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ಕಲಬುರಗಿ BJPಯವರು ಬೆಂಗಳೂರು BJPಗರ ಮಾತು ಕೇಳಿ ಕೆಡ್ತಾ ಇದ್ದಾರೆ. ಅಂದರೆ ಬಹಳ ಒಳ್ಳೆಯವರ ನಿಮ್ಮ ರೀತಿಯಲ್ಲಿ ಕಲಬುರಗಿ BJPಯವರು ನಿಮಗೆ ಒಳ್ಳೆಯವ್ರಂಗೆ ಕಾಣ್ತು. ಇಷ್ಟು ದಿನ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕಂದಕ ಸೃಷ್ಟಿ ಮಾಡಿದ್ರಿ. ಈಗ ಬೆಂಗಳೂರು BJPಯವ್ರ ಮಾತು ಕೇಳಿ ಇಲ್ಲಿ BJP ಕೆಡ್ತಾ ಇದೆ ಅಂದರೆ ಯಾವ ನ್ಯಾಯ ಇದು? ಮೊನ್ನೆ ದಲಿತ ಮುಖಂಡರು ಹೇಳ್ತಾ ಇದ್ದಾರೆ, ಫರ್ಮಾನ್ ಹೊಡಿಸಿದ್ರು. ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಮತ್ತು ಚಂದು ಪಾಟೀಲ್, ಬಸವರಾಜ ಮತ್ತಿಮಡು ಇವರು ಆಂದೋಲ ಸ್ವಾಮಿ ಮಾತು ಕೇಳೋದು ಬಿಡಬೇಕು. ಬಿಡಲಿಲ್ಲ ಅಂದರೆ ನಾವು ಹೋರಾಟ ರೂಪಿಸ್ತೀವಿ. ಅಂದರೆ ಇವರೆಲ್ಲ ನಿಮ್ಮ ಮನೆಗೆ ಗುಲಾಮ್ರ? ನಿಮ್ಮ ಮನೆಗೆ ದುಡಿಯಾಕಿದಾರ? ಸಂವಿಧಾನ ಕೊಟ್ಟಂಥ ಹಕ್ಕಿನ ಪ್ರಕಾರ ನಾವು ಹೋರಾಟ ಮಾಡಿದ್ರೇ ಒಬ್ಬರಿಗೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹದ್ದು ಯಾವ ನ್ಯಾಯ ಸ್ವಾಮಿ ಇದು? ಅದಕ್ಕೆ ಈ ಪರಿಸ್ಥಿತಿ ಹಾಗಾಗಿದೆ ನೋಡಿ. ಕಲಬುರಗಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ನಾವು ಪ್ರೆಸ್ ಮೀಟ್ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಇಲಾಖೆ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದರೆ ಯಾಕೆ ಬೇಕು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ? ಪತ್ರಿಕಾ ರಂಗ ಭವನಕ್ಕೂ ಕೂಡ ಬಂದೋಬಸ್ತ್ ಅಂದರೆ ಹಾಗಾದರೆ ನಾವು ಮಾತಾಡ್ಬೋದಾ? ಈ ರೀತಿ ಮುತ್ತಿಗೆ ಹಾಕ್ತೀನಿ. ಜೇವರಿಗೆಯಲ್ಲಿ ಭಾಷಣ ಆಯಿತು. ಹಿಂದೆ 2017ರಾಗೆ ಆಂದೋಲನ ಮಠಕ್ಕೆ ಮುಸ್ಲಿಮರು ಮುತ್ತಿಗೆ ಹಾಕಕ್ಕೆ ಹೋಗಿದ್ರು. ಈಗ ದಲಿತರು ಮುಸ್ಲಿಮರು ಸೇರಿ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಹಾಕಿ ಅದಕ್ಕೇನು ಅದು ಹೋರಾಟ ಪರವಾಗಿಲ್ಲ, ಆದರೆ ಮಠ ಬಿಡಿಸ್ತೀವಿ. ಇದು ಯಾವ ನ್ಯಾಯ ರೀ? ಯಾವ ಕಟ್ಟಳೆಯಲ್ಲಿ ಬರುತ್ತೆ? ಅವ್ರಿಗೆ ಯಾರಿಗೂ ಕೂಡ ಕೇಸ್ ಆಗೋದಿಲ್ಲ. ನಾವು ಮಾತಾಡಿದರೆ ಇಮ್ಮಿಡಿಯೇಟ್ ಕೇಸ್ ಆಗಿ ನೋಟಿಸ್ ಮೇಲೆ ನೋಟಿಸ್ ಶಿವರಾಜ್ ಪಾಟೀಲ್ ನಮಗೂ ಸ್ಟೇಷನ್ ಕರೆದು ಕೂಡಿಸಿ ತೊಂದರೆ ಕೊಡುವಂತಹ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಡ್ರಾಮಾ ಸೇನೆ ಇದ್ರೂ ಇರ್ಬೋದು, ಆದರೆ ನಿಮ್ಮ ಸುಫಾರಿ ಸೇನೆಯಷ್ಟು ಡೇಂಜರ್ ಯಾವುದೂ ಇಲ್ಲ ಇಲ್ಲಿ. ವೆರಿ ಡೇಂಜರಸ್ ನಿಮ್ಮ ಸುಫಾರಿ ಸೇನೆ. ಯಾರೂ ಸುಖದಿಂದಿಲ್ಲ, ಬರೀ 4 ಜನ ಅಷ್ಟೇ ಅಲ್ಲ. ನಾವು ನಮಗೆ ಬಂದಿದೆ, ನಾವು ಹೊರಗಡೆ ಬಂದಿದ್ದೀವಿ, ಹೇಳ್ತಾ ಇದ್ದೀವಿ. ಧೈರ್ಯ ಇಲ್ಲದ ಅನೇಕ ಕುಟುಂಬಗಳು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾವೆ. ಆ ಕಣ್ಣೀರಿನ ಶಾಪದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ಆ ಅಷ್ಟಗ್ರಹಗಳಿಗೆ ಬಂದಿದೆ. ನಾವು ಯಾವುದಕ್ಕೂ ಕೂಡ ಹೆದರೋಂಗಿಲ್ಲ. ನಾವು ರಾಮನ ಆದರ್ಶ, ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಾತ್ರತ್ವ, ಅದರ ಒಂದಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮಂಥ ಸುಫಾರಿ ಸೇನೆಗಳಿಗೆ, ಮುತ್ತಿಗೆ ಹಾಕುವಂತಹ ಯಾವುದೇ ಸೇನೆಗೆ ನಾವು ಹೆದರೋರಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.